ಇರಾನ್ ಇಸ್ರೇಲ್ ವಾರ್ಗೆ 15ನೇ ದಿನ. ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಗ್ಯಾಸ್ ಟ್ರಬಲ್ ಶುರುವಾಗಿ ಇವತ್ತಿಗೆ 5ನೇ ದಿನ. ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಹಿಂಗೆ ಕಂಟಿನ್ಯೂ ಆದರೆ ಮತ್ತಷ್ಟು ಹೋಟೆಲ್ಗಳು ಬೆಂಗಳೂರು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಕೂಡ ಕ್ಲೋಸ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾದರೆ ಈ ಸಮಸ್ಯೆ ಇನ್ನೆಷ್ಟು ದಿನ? ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಸದ್ಯಕ್ಕೆ ನಿಲ್ಲೋ ಥರ ಕಾಣಿಸ್ತಿಲ್ಲ. ಅಲ್ಲಿಂದ ಬರಬೇಕಾದಂತಹ ಕಚ್ಚಾ ಅನಿಲಗಳು ಕೂಡ ಭಾರತಕ್ಕೆ ಸರಬರಾಜಾಗ್ತಿಲ್ಲ. ಈ ನಡುವೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಮುಚ್ಚೋ ಭೀತಿಗೆ ಬಂದಿದೆ. ಯುದ್ಧಕ್ಕಿಂತ ಮುಂಚೆ, ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಸಾಕಷ್ಟು ಸ್ಟಾಕ್ಗಳು ಮಾಡಿಕೊಂಡಿದ್ದಂತಹ ಹೋಟೆಲ್ಗಳು ಈಗ ಸ್ಟಾಕ್ ಕ್ಲಿಯರೆನ್ಸ್ ಆಗ್ತಾ ಇದೆ. ಇನ್ನು 2-3 ದಿವಸದಲ್ಲಿ ಹೋಟೆಲ್ ಕ್ಲೋಸ್ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಬಹುತೇಕ ಹೋಟೆಲ್ಗಳು ಬಂದ್ ಆಗಿದ್ರೆ ಇನ್ನು 2-3 ದಿವಸದಲ್ಲಿ ಇಡೀ ಬೆಂಗಳೂರಿನ ಹೋಟೆಲ್ಗಳು ಕ್ಲೋಸ್ ಆಗುತ್ತೆ. ಯಾಕೆ, ಯಾವ ರೀತಿ ಅಂತ ತೋರಿಸ್ತೀವಿ, ಬನ್ನಿ. ಹೋಟೆಲ್ನಲ್ಲಿದ್ದ ಸಿಲಿಂಡರ್ಗಳು ಖಾಲಿ. ಕಾಳಸಂತೆಯಲ್ಲಿ ಖರೀದಿ ಮಾಡ್ತಿದ್ದವರಿಗೆ ಗೋಲಿ. ಕಮರ್ಷಿಯಲ್ ಸಿಲಿಂಡರ್ ಸಿಗದಿದ್ರೆ ಹೋಟೆಲ್ಗಳೆಲ್ಲ ಬಂದ್. ಇರಾನ್ ಇಸ್ರೇಲ್ ವಾರ್ ಅಲ್ಲಿನ ಜನರಿಗೆ ಅದು ಹೇಗೆ ಕಷ್ಟವನ್ನ ನೀಡ್ತಾ ಇದೆಯೋ ಗೊತ್ತಿಲ್ಲ. ಆದ್ರೆ ಬೆಂಗಳೂರಿನ ಜನರಿಗೆ, ಅದರಲ್ಲೂ ಹೋಟೆಲ್ ಮಾಲೀಕರಿಗೆ, ಸಿಬ್ಬಂದಿಗೆ ಇರಾನ್ ಇಸ್ರೇಲ್ ವಾರ್ ನಿಂತ್ರೆ ಸಾಕು ಅನ್ನುವ ಮನೋಭಾವ ಮೂಡುವಂತಾಗಿರೋದು ಸುಳ್ಳಲ್ಲ. ಹೌದು, ಕಳೆದ ಶನಿವಾರದಿಂದಲೇ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸರಬರಾಜನ್ನ ಸರ್ಕಾರ ನಿಲ್ಲಿಸಿ ಮೊದಲ ಆದ್ಯತೆ ಮನೆಗಳಿಗೆ ಅಂತ ಹೇಳಿದೆ. ಇದರಿಂದ ಹೋಟೆಲ್ಗಳಿಗೆ ಬರಬೇಕಿದ್ದ ಕಮರ್ಷಿಯಲ್ ಸಿಲಿಂಡರ್ಗಳು ಸ್ಟಾಪ್ ಆಗಿದೆ. ಮನೆಗಳಿಗೆ ಕೊಡುವ ಸಿಲಿಂಡರ್ ಸರಬರಾಜಿನಲ್ಲೂ ವ್ಯತ್ಯಯವಾಗಿದ್ರು ಇನ್ನೂ ಅದರ ಎಫೆಕ್ಟ್ ಜನರ ಮೇಲೆ ಅಷ್ಟಾಗಿಲ್ಲ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇದ್ರೂ ಹೇಗೋ ಬ್ಲಾಕ್ ನಲ್ಲಿ ಕೆಲ ಹೋಟೆಲ್ ಮಾಲೀಕರು ಸಿಲಿಂಡರ್ ಅನ್ನ 1 to 2 ರೇಟ್ಗೆ ಖರೀದಿ ಮಾಡಿಕೊಂಡು ಹೋಟೆಲ್ ಅನ್ನ ರನ್ ಮಾಡ್ತಿದ್ದಾರೆ. ಸರ್ಕಾರ ಈಗ ಅದಕ್ಕೂ ಬ್ರೇಕ್ ಹಾಕಿದೆ. ಕಾಳಸಂತೆಯಲ್ಲಿ ಸಿಗ್ತಿದ್ದ ಸಿಲಿಂಡರ್ ಕೂಡ ಬಂದ್ ಆಗಿದೆ. ಇನ್ನು 2-3 ದಿನಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋದ್ರೆ ಅಡಿಗೆ ಅನಿಲದ ಬದಲು ಪರ್ಯಾಯ ಮಾರ್ಗ ಮಾಡಿಕೊಳ್ಳದ ಎಲ್ಲಾ ಹೋಟೆಲ್ಗಳು ಬಂದ್ ಆಗುವ ಸಾಧ್ಯತೆ ಇದೆ. ಪಾಪ, ಇದನ್ನೇ ನಂಬಿಕೊಂಡಿರುವ ಹೋಟೆಲ್ ಮಾಲೀಕರು ಮತ್ತು ಸಾವಿರಾರು ಕಾರ್ಮಿಕರು ಪರಿತಪ್ಪಿಸುವಂತಾಗಿದೆ. ಸಿಲಿಂಡರ್ ಸಿಕ್ಕರೆ ಜನರು ಹೊಟ್ಟೆ ಮಾತ್ರವಲ್ಲ, ನಮ್ಮ ಹೊಟ್ಟೆಯೂ ಕೂಡ ತುಂಬುತ್ತೆ. ಇಲ್ಲವಾದ್ರೆ ಕೆಲಸದ ಇಲ್ಲದಂತಾಗುತ್ತೆ, ಜೀವನ ನಡೆಸೋದೇ ಕಷ್ಟ ಆಗುತ್ತೆ ಅನ್ನುವಂತಹ ಭಯದಲ್ಲಿ ಸಿಬ್ಬಂದಿಗಳಿದ್ದಾರೆ. ನೋಡಿದ್ರಲ್ಲ, ಸಾಕಷ್ಟು ಹೋಟೆಲ್ಗಳು ಈಗಾಗಲೇ ಬಂದ್ ಆಗಿದ್ರೆ ಇನ್ನೊಂದು 2-3 ದಿವಸದಲ್ಲಿ ಬಹುತೇಕ ಹೋಟೆಲ್ಗಳು ಬಂದ್ ಆಗ್ತಿದೆ. ಯಾಕಂದರೆ 5-6 ದಿವಸದಿಂದ ಸ್ಟಾಕ್ಗಳನ್ನ ತರಿಸ್ಕೊಂಡಿದ್ದಂಥ ಹೋಟೆಲ್ಗಳು ಕ್ರಮೇಣ ಸ್ಟಾಕ್ ಖಾಲಿ ಆಗ್ತಾ ಇದೆ. ಕೆಲವರು ಇಂಡಕ್ಷನ್ ಸ್ಟವ್, ಕರೆಂಟಲ್ಲಿ ಅಡುಗೆ ಮಾಡೋ ಪ್ರಯತ್ನಗಳು ಮಾಡ್ತಿದ್ದಾರೆ. ಆದರೆ ಬಹುತೇಕ ಹೋಟೆಲ್ಗಳಲ್ಲಿ ಸಿಲಿಂಡರ್ನೇ ನೆಚ್ಕೊಂಡು ಬಿಸ್ನೆಸ್ನ ಮಾಡ್ತಿದ್ರು. ಈಗ ಇನ್ನು ಇರುವಂತಹ 1-2 ಸಿಲಿಂಡರ್ಗಳನ್ನ ಇವತ್ತು ಮತ್ತು ನಾಳೆ ಬಳಕೆ ಮಾಡ್ಕೊಂಬಿಟ್ರೆ ನಾಡೋದ್ರಿಂದ ನಾವು ಹೋಟೆಲ್ ಮುಚ್ಚಲೇಬೇಕಾದಂಥ ಪರಿಸ್ಥಿತಿ ಇದೆ. ಬಹುತೇಕ ಬೆಂಗಳೂರು ಹೋಟೆಲ್ಗಳು ಸ್ತಬ್ಧ ಆಗೋದ್ರಲ್ಲಿ 2 ಮಾತಿಲ್ಲ.